2023 5,300 ಕೋಟಿ ಘೋಷಣೆ ಮಾಡಿದ್ರು. ಈ ಬಜೆಟ್ ನಲ್ಲಿ ಸಿಗುತ್ತೆ, ಹಣ ಬಿಡುಗಡೆ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು ಸರ್. ಅದು ಆಗಲಿಲ್ಲ. ಅವ್ರೇನು ಕೊಡಲ್ಲ ರೀ, ಅವ್ರೇನು ಕೊಡೋದಿಲ್ಲ. ಅವ್ರೇನಾರ ಕೊಡ್ತೀವಿ ಅಂತ ಅಂದ್ರೆ ಬಹುಶಃ ಗುಜರಾತ್ಗೆ, ರಾಜಸ್ಥಾನಕ್ಕೆ, ಅವ್ರ ಆಡಳಿತ ಇರೋ ರಾಜ್ಯಗಳಿಗೆ ಅವರು ಏನ್ ಬೇಕೋ ಅವ್ರು ಮಾಡ್ತಾರೆ ಹೊರತು ಕರ್ನಾಟಕದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಅದನ್ನ ಸಂಬಂಧಪಟ್ಟಂತ ಸಚಿವರುಗಳಿರ್ಬೋದು, ಭಾರತೀಯ ಜನತಾ ಪಕ್ಷದ ನಾಯಕರುಗಳಿರ್ಬೋದು, ರಾಜ್ಯ ನಾಯಕರುಗಳಿರ್ಬೋದು, ಲೋಕಸಭಾ ಸದಸ್ಯರುಗಳಿರ್ಬೋದು, ಶಾಸಕರುಗಳು ಇದರ ಧ್ವನಿಯನ್ನ ಎತ್ತಬೇಕು. ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ಬಿಜೆಪಿ ಸಂಸದರು ಕೂಡ ಬಿಜೆಪಿ ಅವರ ಕಿತ್ತಾಟದಲ್ಲಿ ಮುಳುಗೋಗಿದ್ದಾರೆ. ಅವರು ಕಿತ್ತಾಟದಲ್ಲಿ ಮುಳುಗಿದಾರೋ ಇನ್ನೊಂದೋ ಗೊತ್ತಿಲ್ಲ. ಒಟ್ಟಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ, ಕರ್ನಾಟಕದ ಕನ್ನಡಿಗರಿಗೆ ತೆರಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ. ನಮ್ ದುಡ್ಡು ನಮ್ಮ ಹತ್ರ 5 ಲಕ್ಷ ಕೋಟಿ ನಮ್ಮ ಹತ್ರನೇ ಇತ್ತು ಅಂತ ಅಂದ್ರೆ 5 ಲಕ್ಷ ಕೋಟಿ ನಿಮ್ಮ ಹತ್ರನೇ ಇತ್ತು ಅಂತ ಅಂದ್ರೆ ನೀವೇನ್ ಬೇಕಾದ್ರೂ ಮಾಡ್ಬೋದು. ಹೌದಾ ಅಲ್ವಾ? ಪ್ರತಿ ವರ್ಷ 4 ಲಕ್ಷ ಕೋಟಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನಾವು ಅವ್ರ ಹತ್ರ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಂದ್ರೆ ಎಷ್ಟು ಸರಿ? ಅದು ಎಲ್ಲಾ ಸ್ಟೇಟ್ಸ್ ಒಪ್ಕೋಬೇಕು. ಈಗ ಆಲ್ರೆಡಿ ಅವ್ರದ್ದೇನೇನೆ 2/3 ಮೆಜಾರಿಟಿ ಇರೋದ್ರಿಂದ ಎಲ್ಲವೂ ಕಷ್ಟ. ಸಾಲದ ವಿಚಾರ ಹೇಳ್ತಾ ಇದ್ದೀವಿ. ನಮ್ಮ ಸ್ಟೇಟ್ ಸಾಲದಿಂದಲೇ ನಿಂತ್ಕೊಂಡಿದೆ. ಕಳೆದ ಬಾರಿ ಕೂಡ ಬಜೆಟ್ 1,05,000 ಕೋಟಿ ಸಾಲ ತಗೊಂಡಿದ್ರು. ಈ ಸತಿ ಅದು 1 ಲಕ್ಷಕ್ಕೆ ಹೋಗ್ತದೆ. ಅಭಿವೃದ್ಧಿ ಮಾಡಬೇಕು ಅಂತ ಅಂದಾಗ ಸಾಲದ ಲಾಂಗ್ ಟರ್ಮ್ ಲೋನ್ಸ್ ಅವಶ್ಯಕತೆ ಇದೆ. ಎಕ್ಸ್ಕ್ಲೇಷನ್ಸ್ ಇವೆಲ್ಲ ಲೆಕ್ಕ ಹಾಕಿದಾಗ ಇರ್ತದೆ. ಅದು ನಾನು ಯಾಕೆ ಆ ವಿಚಾರವನ್ನ ಹೇಳಿದೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರ ಒಂದು ಕಚೇರಿಯ ಹೇಳಿಕೆ, ನೆಹರು ಕಾಲದ ಹೇಳಿಕೆಯನ್ನ ಅವರು ಹೇಳಿದ್ರು. 12 ಲಕ್ಷದವ್ರಿಗೆ 25% ತೆರಿಗೆ ತಗೋತಾ ಇದ್ರು ಅಂತ ಹೇಳಿ. 12 ಲಕ್ಷ ಅವತ್ತು ಕಟ್ತಾ ಇದ್ದವ್ರು ಎಷ್ಟು ಜನ ಅನ್ನೋದನ್ನು ಲೆಕ್ಕ ಹಾಕ್ಬೇಕು. 12 ಲಕ್ಷದ ವ್ಯಾಲ್ಯೂಯೇಷನ್ ಎಷ್ಟಿತ್ತು ಅನ್ನೋದನ್ನ ಲೆಕ್ಕ ಹಾಕ್ಬೇಕು. ಇವತ್ತಿನ 12 ಲಕ್ಷಕ್ಕೆ ಏನ್ ಬೆಲೆ ಇದೆ ಅನ್ನೋದು ಲೆಕ್ಕ ಹಾಕ್ಬೇಕು. ಸೊ ಇದೆಲ್ಲನೂ ಲೆಕ್ಕ ಹಾಕಿದಾಗ ವಸ್ತುಸ್ಥಿತಿ ಏನು ಅಂತ ಗೊತ್ತಾಗ್ತದೆ. ಸೊ ಇದನ್ನ ಯಾರು ಕೂಡ ಚರ್ಚೆ ಮಾಡೋದಿಲ್ಲ. ವ್ಯಂಗ್ಯವಾಗಿ ಏನ್ ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ಪ್ರಧಾನಮಂತ್ರಿ ಕಚೇರಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಅಂಕಿಅಂಶಗಳ ಆಧಾರದ ಮೇಲೆ ಪ್ರಧಾನಿ ಕಚೇರಿಯಲ್ಲಿ ಕಾರ್ಯಾಲಯ ಕೆಲಸ ಮಾಡಬೇಕು. ನನ್ನನ್ನ ಟೀಕೆ ಮಾಡೋದು ರಾಜಕೀಯವಾಗಿ ಅಥವಾ ಇನ್ನೊಬ್ಬರನ್ನ ಟೀಕೆ ಮಾಡೋದು, ಯಾವುದೋ ಇನ್ನೊಂದು ಪಕ್ಷವನ್ನ ಟೀಕೆ ಮಾಡೋದು ಬೇರೆ ವಿಚಾರ. ಆ ಕಾರ್ಯಾಲಯ ಇದೆ, ಅದಕ್ಕೆ ಆದಂತ ಒಂದು ವ್ಯಕ್ತಿತ್ವ, ಒಂದು ಘನತೆ, ಗೌರವ ಇರ್ತದೆ.